ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾನು 10ನೇ ಪಾಠದಿಂದ 20ನೇ ಪಾಠದ ತನಕ ತಬಲಾ ಬೇಸಿಕ್ ಕ್ಲಾಸನ್ನು ಹೇಳಿಕೊಡ್ತೀನಿ. ಅದರ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ, ಯಾಕಂದರೆ ನಾವು ಮಾಡೋ ವಿಡಿಯೋ ನಿಮಗೆ ಬರ್ತದೆ. ಆದ ಕಾರಣ ಈಗ 10ನೇ ಪಾಠವನ್ನು ಹೇಳ್ತೀನಿ ನೋಡಿ. ಮೊದಲು ಇದನ್ನು ಕಲ್ತಿರಲ್ಲ, ತಾ. ಈಗ ಈ ಗಿ ಮತ್ತು ತಾ ಎರಡು ಕೂಡಿ ಬರ್ಸಿದರೆ ಇದು ದಾ ಆಗುತ್ತೆ. ದಾ, ಇದು ದಾ. ಇದು ತಾ ಮತ್ತು ಗಿ ಕೂಡಿಸಿದರೆ ದಾ. ಮತ್ತೆ ಟಿ, ರ, ಕಿ, ಟ, ತ. ನೋಡಿ, ಅದನ್ನು ಬರ್ಕೊಳ್ಳಿ. 10ನೇ ಪಾಠ ದಾ ತೀರ ಕೆಟ್ಟ ತಕ. ನೋಡಿ, ದಾ, ಟಿ, ರ, ಕಿ, ಟ, ಕೈಯನ್ನು ಲಕ್ಷ್ಯ ಕೊಟ್ಟು ನೋಡಿ. ದ, ಟಿ, ರ, ಕಿ, ಟ, ತ, ದ, ಟಿ, ರ, ಕಿ, ಟ, ತ, ದ, ಟಿ, ರ, ಕಿ, ಟ. ಇವೆರಡು ಕೂಡಿ ಬರ್ಸಿದ್ರೆ ದಾ ಆಗುತ್ತೆ. ನೋಡಿದ್ರ, ಈಗ ಇದನ್ನು 2ನೇ ಕಾಲಲ್ಲಿ ಬರ್ಸೋಣ. ದಾ, ಈಗ ಇಷ್ಟು ಆಯ್ತು. ಇನ್ನು 4ನೇ ಕಾಲ ನೋಡಿ. ಹೀಗೆ ಬರುತ್ತದೆ ಮುಂದೆ. ಈಗ 11ನೇ ಪಾಠವನ್ನು ನೋಡೋಣ. ಹೇಳ್ತೀನಿ ನೋಡಿ. ದಾ ತೀರ ಕೆಟ್ಟ ತಕ, ತಾ ತೀರ ಕೆಟ್ಟ ತಕ. ಇದು ದಾ ತೀರ, ಇದು ಮತ್ತೆ ತಾ ತೀರ ಕೆಟ್ಟ ತಕ. ಇಲ್ಲಿ ತಾ ಅಷ್ಟೇ ಹಚ್ಚಬೇಕು ನೋಡಿ. ಇದನ್ನ ಬರ್ಕೊಳ್ಳಿ. ದಾ ತೀರ ಕೆಟ್ಟ ತಕ, ತಾ ತೀರ ಕೆಟ್ಟ ತಕ. ಈಗ 1ನೇ ಕಾಲ ನೋಡೋಣ. ದಾ, ಟಿ, ರ, ಕಿ, ಟ, ತ, ದಾ, ಟಿ, ರ, ಕಿ, ಟ, ಈಗ 2ನೇ ಕಾಲ ನೋಡಿ. ಈಗ 3ನೇ ಕಾಲ ನೋಡಿ.
ಈಗ 12ನೇ ಪಾಠ ಹೇಳ್ತೀನಿ ನೋಡಿ. ಇದು ಸೇಮ್ ಸ್ವಲ್ಪ ಸೇರಿಸ್ಬೇಕಷ್ಟೇ. ದಾ ತೀರ ಕಿಟ ತಕ್ಕ ತಾ ತೀರ ಕಿಟ ತಕ್ಕ ಇದು ಇದೆ ಸೇಮ್. ಮುಂದೆ ತೀರ ಕಿಟ ತಕ್ಕ ತಾ ತೀರ ಕಿಟ ದ ನೋಡಿ. ದಾ ತೀರ ಕಿಟ ತಕ್ಕ ತಾ ಇಷ್ಟ ಆಯ್ತಲ್ಲ. ಮುಂದೆ ತೀರ ಕಿಟ ತಕ್ಕ ಇಷ್ಟು ಸೇರಿಸಿ ಮತ್ತೆ ದಾ ತೀರ ಕಿಟ ದ ತಾ ತೀರ ಕಿಟ ದ. ಮೊದಲು ಲಾಸ್ಟ್ನೇದು ಮೊದಲನೇದು ನೋಡಿ. ದಾ ತೀರ ಕಿಟ ತಾ ತೀರ ಕಿಟ ತಕ್ಕ ತೀರ ಕಿಟ ತಕ್ಕ ತಾ ತೀರ ಕಿಟ ದ. ಈಗ ಬರ್ಕೊಳ್ಳಿ. ದಾ ತೀರ ಕಿಟ ತಕ್ಕ ತಾ ತೀರ ಕಿಟ ತಕ್ಕ ತೀರ ಕಿಟ ತಕ್ಕ ತಾ ತೀರ ಕಿಟ ದ. ಇದು 12ನೇ ಪಾಠ. ಇದನ್ನು ನೋಡೋಣ. ದ ಈಗ 2ನೇ ಕಾಲು ನೋಡಿ. ಈಗ 3ನೇ ಕಾಲು ನೋಡಿ. ಇದು 12ನೇ ಪಾಠ. ಈಗ 13ನೇ ಪಾಠ ನೋಡೋಣ. ಬರ್ಕೊಳ್ಳಿ. ದಿಟ್ಟ ದಿಟ್ಟ ಕಿಟ ತಕ್ಕ ತಿಟ್ಟ ತಿಟ್ಟ ಕಿಟ ತಕ್ಕ ನೋಡಿ. ದಿ ಈಗ ಬಡಿದ್ರೆ ದಿ ಆಗುತ್ತೆ. ಇದು ದಾ, ಇದು ದ, ಇದು ದಿ, ದಿ ಟ ಮತ್ತೆ ದಿ. ಮೊದಲು ಈ ಬಳ್ಳು ಆಮೇಲೆ ದಿ, ಈ ಬಳ್ಳು ದಿ ಟ ದಿ ಟ ಕಿ ಟ ತ ತ ಕಿ ಟ ಕಿ ತಿಟ್ಟ ತಿಟ್ಟ ಬರುತ್ತೆ ಅಲ್ವಾ. ಕಿ ಟ ಕಿ ಟ ತ ನೋಡಿ. ದಿ ಟ ದಿ ಇದು ಒಮ್ಮೆ ಬೀಳಬೇಕು. ತ ಮತ್ತು ಗಿ. ದಿ ಟ ದಿ ಟ ಕಿ ಟ ತ ಕ ಕಿ ಟ ಕಿ ಟ ಕಿ ಟ ತ ಕ ನೋಡಿ. ದಿ ಟ ದಿ ಕಿ ಟ ತ ಕ ಕಿ ಟ ಕಿ ಕಿ ಟ. ಇದನ್ನ 2ನೇ ಕಾಲಲ್ಲಿ ಬಾರಿಸೋಣ. ದಿ ಟ ದಿ ಟ ತ ದಿ ಟ ದಿ ಟ ದಿ ಟ ತ ದಿ ಟ ದಿ 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 ಟ ದಿ ಟ. 3ನೇ ಕಾಲು ನೋಡೋಣ. ಹೀಗೆ ಅಭ್ಯಾಸ ಮಾಡಿದರೆ ಬರುತ್ತೆ. ಈಗ 14ನೇ ಪಾಠವನ್ನು ನೋಡೋಣ. ಅದನ್ನು ಬರ್ಕೊಳ್ಳಿ, ಹೇಳ್ತೀನಿ. ದಾ ದಾ ತೀರ ಕಿಟ ದಾ ತೀರ ಕಿಟ ತಕ ತಾ ತಾ ತೀರ ಕಿಟ ತಾ ತೀರ ಕಿಟ ತಕ. ಈಗ ಬರ್ಸ್ತೀನಿ ನೋಡಿ.
ದ ದ ಟಿ ರ ಕಿ ರ. ಮತ್ತೆ ದ ಹತ್ತಿರ ಕಿಟ ಆಯ್ತಲ್ವ, ಮತ್ತೆ ದ ಹತ್ತಿರ ಕಿಟ ತನಕ ಹೀಗೆ ಬರುತ್ತಲ್ವ. ದ ಟಿ ರ ಟಿ ರ ಕ. ಇದು ಸೇಮ್ ತ ತ ತಿ ರ ಕಿ ಟ ತ ತಿ ರ ಕಿ ಟ ತ. ನೋಡಿದ್ರ ಫ್ರೆಂಡ್ಸ್, ಈಗ ಬರ್ಸ್ತೀನಿ ನೋಡಿ. ದ ದ ತಿ ರ ಕಿ ಟ ದ ತಿ ರ ತ ತ ತ ತಿ ರ ತ. ಇದನ್ನ ಎರಡನೇ ಕಾಲಲ್ಲಿ ನೋಡೋಣ. ಮೂರನೇ ಕಾಲ್ ನೋಡೋಣ ಈಗ. ಈಗ ಆಯ್ತಲ್ವಾ. ಈಗ 15ನೇ ಪಾಠವನ್ನು ನೋಡೋಣ. 15ನೇ ಹೇಳ್ತೀನಿ ನೋಡಿ. ಕ ತೀಟ ಗಿ ತೀಟ ತೋಮ್ ತೀಟ ನಾ ತೀಟ. ಈಗ ನಾನು ನಿಮಗೆ ತೋಮ್ ಹೆಂಗೆ ಬರ್ಸೋದು ಅಂತ ತೋರಿಸ್ತೀನಿ ನೋಡಿ. ತೋಮ್ ತೋಮ್, ಇದು ತೋಮ್ ಆಗುತ್ತೆ. ಇವು ಮೂರುಗಳು ಇಲ್ಲಿ ಹೊಡೆದ್ರೆ ತೋಮ್ ನೋಡಿ. ತೋಮ್ ಈಗ ಹಚ್ಚಿದ್ರೆ ತೋಮ್ ಆಗಲ್ಲ, ಇದು ತೋಮ್ ಆಗಲ್ಲ, ಇದು ತೋಮ್ ಆಗುತ್ತೆ. ಈಗ ಬರ್ಸ್ತೀನಿ ನೋಡಿ. ಗಿ ಗಿ ನಾ ಇಲ್ಲಿ ಬರುತ್ತೆ, ಇಲ್ಲೆಲ್ಲ ಇಲ್ಲಿ ನಾ ತೊಗೊಂಬರ್ಸಾಗ ಇದು ಇದು ಒಮ್ಮೆ ಬರ್ಸಿ ಹೀಗೆ ಅಕ್ಷರ ಸ್ಪಷ್ಟ ಬರುತ್ತೆ ಅದಕ್ಕೆ. ಈಗ ನೋಡಿ, ಒಂದನೇ ಕಾಲದಲ್ಲಿ ಈಗ ಎರಡನೇ ಕಾಲ್ ನೋಡಿ. ಈಗ ಎರಡನೇ ಕಾಲ್ ನೋಡಿ. ಹೀಗೆ ಅಭ್ಯಾಸ ಮಾಡಿದರೆ ಬರುತ್ತೆ. ಈಗ ಮತ್ತೆ 16ನೇ ಪಾಠ ನೋಡೋಣ. ಇದನ್ನ ಬರ್ಕೊಳ್ಳಿ. ದಿನ್ನ ಗಿನ್ನ ದಿನ್ನ ಗಿನ್ನ ದಿನ್ನ ದಿ ಹೀಗೆ ಬರುತ್ತೆ, ಇಲ್ಲೇ ಬರುತ್ತೆ, ಇಲ್ಲಿ ಅಲ್ಲ, ಇಲ್ಲಿ ದಿ. ಇದನ್ನ ಕುಡಿಸಿ ಬರ್ಸೋಣ. ದಿ ನಾ ಇಲ್ಲಿ ಬರುತ್ತೆ, ನಾ ದಿ ನಾ ಇಲ್ಲಿ ನೋಡಿ. ದಿ ನ ಗಿನ್ನ 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 ಅಂತ ಬರುತ್ತೆ. ಗಿ ಗಿ ನ ನೋಡಿ. ದಿ ಇದು ಎರಡು, ದಿ ನ ಕರ್ನಿ ಮೇಲೆ ಬಂದ್ರೆ ಅದು ದಿ ಆಗುತ್ತೆ. ದಿ ನ ದಿ ನ. ಇದನ್ನ ಒಂದೇ ಕಾಲಲ್ಲಿ ನೋಡೋಣ ಈಗ ಫ್ರೆಂಡ್ಸ್. ದಿ ನ ಗಿ ನ ದಿ ನ ಗಿ ನ
ಇದನ್ನ ಎರಡನೇ ಕಾಲಲ್ಲಿ ನೋಡೋಣ ಈಗ. ಗಿನ್ನ ಗಿನ್ನ ನ ಗಿನ್ನ. ಈಗ 18 ಇದು ಮೂರನೇ ಕಾಲ ನೋಡೋಣ ಈಗ. ಒಂದ್ಸತಿ ಇದು ದಿ ಮತ್ತು ಇದು ಗಿ ಆಗುತ್ತೆ. ದಿ ಗಿ ನೆನ್ಪಿಡಿ. ಈಗ 17ನೇ ಪಾಠವನ್ನು ನೋಡೋಣ. ಇದರ ಹೆಸರು ತ ನ ದ. ತ ನ ದ ನೋಡಿ, ಇದು ತ ಆಗುತ್ತೆ. ತ ಇದು ಮೊದಲೇ ತ ಕೀಟ ಬರ್ಸ್ತಿದ್ವಲ್ಲ, ಹಾಗೆ ತ ಮತ್ತೆ ನ ಇಲ್ಲಿ ಬರುತ್ತೆ. ನ ತ ನ ತ ನ. ಇದು ಒಂದೇ ಬಳು. ತ ನ ತ ನ. ದ ಅಂತೂ ಬರುತ್ತೆ ಹೀಗೆ. ದ ತ ನ ದ. ಈಗ ಒಂದೇ ಕಾಲ ತೋರಿಸ್ತೀನಿ ನೋಡಿ. ತ ನ ದ. ಈಗ ನಾವು ಬೋಲನ್ನು ಬಾಯಲ್ಲಿ ಅಂತರಬೇಕು ಅಂದರೆ ನಮ್ಮ ತಲೆಯಲ್ಲಿ ಅದು ಬರುತ್ತೆ, ಇಲ್ಲ ಅಂದರೆ ಬುಕ್ ನೋಡಿ ಬಾರಿಸೋದಾಗುತ್ತೆ. ಅದಕ್ಕೆ ಬಾರಿಸುವಾಗ ಬಾಯಲ್ಲಿ ಅನ್ಕೊಂತ ಬಾರಿಸಿ. ತ ನ ದ ತ ನ ದ ತ ನ ದ. ಈಗ ಎರಡನೇ ಕಾಲ ನೋಡಿ. ಈಗ ಆಯ್ತು ನೋಡಿ. ಮೂರನೇ ಕಾಲ ತೋರಿಸ್ತೀನಿ ನೋಡಿ. ಈಗ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಈಗ 18ನೇ ಪಾಠ ನೋಡೋಣ. ತ್ರ ಕ ಕತ್. ಏನು ಹೇಳಿ? ತ್ರ ಕ ಕತ್. ತ್ರ ಹೀಗೆ ಬರುತ್ತೆ. ಇವು 4 ಇದ್ದಾವಲ್ಲ, ತ್ರ. ಇವು 1 2 3 4. 1 2 3 4 ಹೀಗೆ ಇಡಬೇಕಂದ್ರೆ ಇಡಬೇಕಲ್ಲ, ಹೀಗೆ ಸರ್ಸ್ಬೇಕು. ಅದ್ರನ್ನ ಹೀಗೆ ಮಾಡ್ತಿರಲ್ಲ ಯಾವಾಗಲೂ, ಅದನ್ನ ಹೀಗೆ ಮಾಡಬೇಕು. ಒಂದಾದ್ಮೇಲೆ ಒಂದು ಬಿಡಬೇಕು. ಹೀಗೆ ಬಿಡಬಾರ್ದು, ಹೀಗೆ ಬಿಡಬಾರ್ದು, ಹೀಗೆ. ಇದು ತ್ರ ಆಗುತ್ತೆ. ಕ ಎರಡು ಕೂಡಿಸಿ ಕ. ಇದು ಈಗ ನೋಡಿ. ತ್ರ ಕ ಕತ್. ತ್ರ 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 ಕ. ಇದು ಕೂಡಿಸಿ ಬರುತ್ತೆ. ಕ ಮತ್ತೆ ಕತ್. ಇದು ಸೇಮ್. ಕತ್ ತ್ರ ಕತ್ ತ್ರ ಕತ್. ನೀವು ತಲೆಯಲ್ಲಿ ನೆನ್ಪಿಡ್ಬೇಕೇನಂದ್ರೆ ಇದು ತ್ರ 2 ಸಲ ಹೀಗೆ ಮಾಡಿ ನೋಡಿ. ಎರಡನೇ ಕಾಲ ಬಾರಿಸ್ತೀನಿ ನೋಡಿ. ಈಗ ತ್ರ ಕ. ಮೂರನೇ ಕಾಲ ನೋಡಿ. ಹೀಗೆ ಅಭ್ಯಾಸ ಮಾಡಿದ್ರೆ ಬರುತ್ತೆ. ನೀವು ನೆನ್ಪಿಡ್ಬೇಕೇನಂದ್ರೆ ತ್ರ ಕ ಕತ್. ಇನ್ನು 19ನೇ ಪಾಠವನ್ನು ನೋಡೋಣ. ಏನಂದ್ರೆ ಗಿ ಡ ನ ಗ. ಈಗ ತೋರಿಸ್ತೀನಿ ನೋಡಿ. ಗಿಡನಾಗ ಗಿ, ಇದು ಗಿ. ಡ ಇದು 2 ಡ. ಗಿ ಡ ನ ಗ. ಇದು ಡ. 2 ಬಳ್ಳೆ ಇಲ್ಲಿ ಹೊಡೆದ್ರೆ ಇದು ಡ ಆಗುತ್ತೆ. ಡ. ಇದು ನ, ಇದು ಗ. ಗಿ ಡ ಅಂದ್ರೆ ಹೀಗೆ ಹೊಡೆದಲ್ಲ, ಹಿಂಗೆ ಸ್ವಲ್ಪ ಟಚ್ ಮಾಡಿ, ಈ ಸ್ವಲ್ಪ ಟಚ್ ಮಾಡಿ. ಗಿ ಡ ಗ. ಗಿ ಡ ನ ಗ. ಗಿ ಗ. ಗಿ ಡ ನ. ಎರಡನೇ ಕಾಲ ನೋಡೋಣ ಈಗ. ಮೂರನೇ ಕಾಲ ಈಗ.
ಫ್ರೆಂಡ್. ಈಗ 20ನೇ ಪಾಠ ಹೇಳ್ತೀನಿ ನೋಡಿ. ಅದರ ಹೆಸರು ಬಂದು ನಾಗ ತಿರಕಿಟ. ನಾಗ ತಿರಕಿಟ ನೋಡಿ. ನ ಗ ಬರೀ ಇಷ್ಟೇ. ಇದು ನ, ಇದು ಗ. ನ ಗ ನ ಇದನ್ನ 2ನೇ ಕಾಲು ತೋರಿಸ್ತೀನಿ ನೋಡಿ. ಮೂರನೇ ಕಾಲು. ಇಷ್ಟು ಇವತ್ತಿನ ಈ ಕ್ಲಾಸ್ನಲ್ಲಿ ಹೇಳ್ತೀನಿ. ಇನ್ನೂ 5 ತಬಲಾ ಬೇಸಿಕ್ ಮೂಲಾಕ್ಷರಗಳು, ಇನ್ನೂ 5 ಪಾಠಗಳಿವೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಅದಾದ ನಂತರ ತಾಳಗಳನ್ನು ಹೇಳ್ತೀನಿ. ಆದ ಕಾರಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಯಾರು ತಬಲಾ ಕಲಿತಾರೆ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.